ನಮಸ್ಕಾರ ಫ್ರೆಂಡ್ಸ್, ಮಾಡ್ರನ್ ಪ್ರಪಂಚ ಚಾನಲ್ಗೆ ಸ್ವಾಗತ. ನಾವಿವತ್ತು ನಾಗಸಂದ್ರದಲ್ಲಿರೋ ಐಕ್ಯ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಈ ಶೋರೂಮ್ ಸ್ಪೆಷಲ್ ಏನಂದರೆ ಹೌಸ್ ಹೋಲ್ಡ್ ಐಟಮ್, ಫರ್ನಿಚರ್, ಮಾಡ್ಯುಲರ್ ಕಿಚನ್, ಪೆಟ್ ಪ್ರಾಡಕ್ಟ್ಸ್, ಹೋಮ್ ಎಲೆಕ್ಟ್ರಾನಿಕ್, ಪ್ಲ್ಯಾಂಟು, ಪಾಟ್ಸು ಮತ್ತು ಮ್ಯಾಟ್ರಸ್, ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಐಕ್ಯ ಅನ್ನೋ ಕಂಪ್ನಿ ನಮ್ಮ ದೇಶದ ಅಲ್ವಾ, ಯಾಕಂದರೆ ಸಂಡೇ ಬಜಾರ್ ಥರ ಗುಡ್ಡೆ ಹಾಕ್ಕೊಂಡು ಮಾರ್ತಾ ಇರ್ತಾರೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಇದು ನಮ್ಮ ದೇಶದ ಕಂಪ್ನಿ ಅಲ್ಲ, ಇದು ಸ್ವೀಡನ್ ದೇಶದ್ದು. ಇದು ಯುರೋಪ್ ಕಾಂಟಿನೆಂಟಲ್ಲಿ ಬರುತ್ತೆ. ಹಲವಾರು ದೇಶದಲ್ಲಿ ಐಕ್ಯ ಬ್ರ್ಯಾಂಚ್ ಇದೆ. ಹಾಗೆ ಒಳಗಡೆ ನೋಡೋಣ. ನಿಮಗೆ ಇಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇ ಆಗಿದೆ. ಐಕ್ಯ ಏನು ಮಾಡುತ್ತಂದರೆ ವೇರ್ ಹೌಸು ಮತ್ತು ಶೋರೂಮು ಎರಡೂ ಒಂದೇ ಕಡೆ ಇರುತ್ತೆ. ಯಾಕಂದರೆ ಅದರಿಂದ ಅದಕ್ಕೆ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ನೋಡಿ, ಲೆಫ್ಟ್ ಸೈಡು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಒಂದೊಂದು ಪ್ರಾಡಕ್ಟ್ಸು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ಎತ್ಕೊಬೋದು, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸು. ಹಾಗೆ ರೈಟ್ ಸೈಡ್ ಬರ್ತಾಯಿದ್ರೆ ನಿಮ್ಗೆ ಗೋಡನ್ ಕಾಣಿಸುತ್ತೆ. ತುಂಬ ಹೈಟೆಕ್ ಮಿಷಿನರಿ ಟೆಕ್ನಾಲಜಿ ಯೂಸ್ ಮಾಡಿ ನಡೆಸ್ತಾ ಇರೋ ವೇರ್ ಹೌಸು. ಇದರಲ್ಲಿ ನಿಮ್ಗೇನಂದರೆ ಆನ್ಲೈನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಇಲ್ಲಿಂದ ತೆಗೆದುಕೊಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು ಯೋಗ ಮ್ಯಾಟ್ಸು ಎಲ್ಲ ಇದೆ. ಹಾಗೆ ಇಲ್ಲಿ ನೋಡಿ ಚೇರ್ಸ್ ಕೂಡ ಇದೆ. ಚೇರ್ಸ್ ಇದೆ. ಹಂಗೆ ಮುಂದೆ ಹೋಗ್ತಾ ನೋಡ್ಸ್ತೀನಿ, ಪ್ರಾಡಕ್ಟ್ಸ್ ತುಂಬ ಇದೆ. ಇಲ್ಲಿ ನೋಡಿ ಔಟ್ಡೋರ್ ಸೆಟ್ ಇದೆಲ್ಲ. ಇಲ್ಲಿ ಔಟ್ಡೋರ್ ಸೆಟ್ಟಲ್ಲಿ ನೋಡಿ, ಇದು ವುಡ್ಡನ್ನು ಮತ್ತು ಐರನ್ನಿಂದ ಮಾಡಿರೋದು. ಹಾಗೆ ಇಲ್ಲಿ ನೋಡ್ಬೋದು, ಇದು ನೀವು ಆಫೀಸ್ ಟೇಬಲ್ ಥರ ಆದರೂ ಯೂಸ್ ಮಾಡ್ಬೋದು, ಡೈನಿಂಗ್ ಟೇಬಲ್ ಥರ ಆದರೂ ಯೂಸ್ ಮಾಡ್ಬೋದು. ಒಳ್ಳೆ ಮೆಟೀರಿಯಲ್ಲು. ಇದು ನೋಡ್ತಾ ಇದ್ದರೆ ನಂಗೆ ತುಂಬ ಬಾಳಿಕೆ ಬರುತ್ತೆ ಅನಿಸುತ್ತೆ. ಮತ್ತು ಒಳ್ಳೆ ರೀಸನಬಲ್ ಪ್ರೈಸ್ ಕೂಡ. ಮತ್ತು ಇಲ್ಲಿ ನೋಡಿ ಎಲ್ಲ ಈ ಥರ ಚೇರ್ಸು, ಔಟ್ಡೋರ್ ಚೇರ್ಸು, ಇದು ಡಿಫ್ರೆಂಟ್ ಮೆಟೀರಿಯಲ್ ಮಾಡಿರೋದು, ಡಿಫ್ರೆಂಟ್ ಸ್ಪೆಷಾಲಿಟಿ ಇರೋ ಚೇರ್ಸ್ ಇದೆಲ್ಲ. ಮತ್ತು ಈ ಕಡೆ ಔಟ್ಡೋರ್ ಸೆಟ್ಟು ಮತ್ತು ಚೇರು ಮತ್ತು ಟೇಬಲ್ಲು. ಹಾಗೆ ನೀವು ಹಂಗೆ ತುಂಬ ಮುಂದೆ ನೋಡ್ತಾ ಇದ್ದರೆ ಪಾಟ್ಸ್ ಎಲ್ಲ ಸಿಗುತ್ತೆ. ಪಾಟ್ಸು, ಫ್ಲವರಿಂಗ್ ಪಾಟ್ಸು. ಮತ್ತು ನಿಮಗೆ ಗಿಡಗಳು ಅಷ್ಟೇ, ನಿಮಗೆ ಮನೆಗೆ ಬೇಕಾಗೋ ಥರ ಗಿಡಗಳು, ಹೂ ಗಿಡಗಳು, ಚಿಕ್ಕದು ಶೋ ಗಿಡಗಳು ಎಲ್ಲ ಸಿಗುತ್ತೆ. ಹಾಗೆ ನಿಮಗೆ ವೇಸು, ಗಿಡಗಳು ಪ್ಲ್ಯಾಂಟಿಂಗ್ ಮಾಡೋಕ್ಕೆ, ಇಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಡೋಕ್ಕೆ ವೇಸ್ ಕೂಡ ಸಿಗುತ್ತೆ. ಗಿಡಗಳು ತುಂಬ ಸಿಗುತ್ತೆ. ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ ಎಲ್ಲ ಥರ ಗಿಡಗಳು ಸಿಗುತ್ತೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಪೇಂಟಿಂಗ್ಸು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಿಗುತ್ತೆ. ಮತ್ತು ವಾಚು, ವಾಲ್ ವಾಚು, ತುಂಬ ಡಿಫ್ರೆಂಟ್ ವಾಚಸ್ಸು. ವಾಲ್ ಪೇಂಟಿಂಗ್ ಏನಂದರೆ ನಿಮ್ಮ ಮನೆಗೆ ಬೇಕಾಗಿರೋ ಥರ, ನಿಮ್ಮ ವಾಲ್ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ ಪೇಂಟಿಂಗ್ ಸಿಗುತ್ತೆ. ಇನ್ಸ್ಪಿರೇಷ್ನಲ್ ಕೋಟ್ಸು ಕೂಡ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾಗಿರೋ ಥರ ಇದೆ. ಇಲ್ಲಿ ಗಿಡಗಳು ಮತ್ತು ಗಿಡಗಳ ಬಗ್ಗೆ ಬಯಾಲಜಿಯಲ್ಲಿ ಇರುತ್ತೆ, ಇದನ್ನ ಸ್ಟಡಿ ಮಾಡಿದ್ದೆ. ಹಾಗೆ ನೋಡಿದ್ರೆ ವಾಚು, ಡಿಫ್ರೆಂಟ್ ವಾಚು, ತುಂಬ ಕ್ವಾಂಟಿಟಿ ಒಂದೇ ಕಡೆ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ಇಲ್ಲಿ ವಾಲ್ ಡೆಕೋರ್ಸು, ಮಿರರು, ಡಿಫ್ರೆಂಟ್ ಮಿರರ್ ಸಿಗುತ್ತೆ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಪೇಂಟಿಂಗ್ಸ್ ನೋಡ್ಬೋದು. ಇಲ್ಲಿ ನೋಡಿ ಡಿಫ್ರೆಂಟ್ ತುಂಬ ಸಖತ್ತಾಗಿದೆ ಪೇಂಟಿಂಗ್ಸ್ ಎಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ನೋಡಿ, ಇಲ್ಲೆಲ್ಲ ಪೇಂಟಿಂಗ್ಸ್ ಎಷ್ಟಿದೆ. ಮತ್ತು ಫೋಟೋ ಫ್ರೇಮ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ತುಂಬ ಕ್ಯಾಂಡಲ್ಸ್ ನೋಡಿದೆ, ಏನು ತುಂಬ ಇಷ್ಟೊಂದಿದೆ ಅನಿಸ್ತು. ಅಂದರೆ ಬಲ್ಕಿಯಾಗಿ ಇಟ್ಟಿದ್ದಾರೆ, ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಬೋದು. ಈಗ ಕರೆಂಟ್ ಯೂಸ್ ಮಾಡೋ ಟೈಮಲ್ಲಿ ಕ್ಯಾಂಡಲ್ಸ್ ಏನಕ್ಕಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಮತ್ತು ಹೌಸ್ ಡೆಕೋರೇಷನ್ನು, ಏನಾದರೂ ಫಂಕ್ಷನ್ಸ್ಗೆ ಏನಾದರೂ ಯೂಸ್ ಮಾಡ್ಬೋದಲ್ಲ. ಡಿಫ್ರೆಂಟ್ ಸಿಗುತ್ತೆ, ಒಳ್ಳೆ ಸ್ಮೆಲ್ ಇರೋದು. ಮತ್ತು ಡಿಫ್ರೆಂಟ್ ಸ್ಮಾಲ್ ಕ್ಯಾಂಡಲ್ಸು ಎಲ್ಲ ಸಿಗುತ್ತೆ. ಹಾಗೆ ನಾವು ಇವಾಗ ಲೈಟ್ ಸೆಕ್ಷನ್ಗೆ ಬಂದಿದ್ವಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ಲೈಟ್ ಸಿಗುತ್ತೆ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫ್ಲೋರ್ ಅಪ್ ಲೈಟ್ಸು ನೋಡಿ ಇಲ್ಲೇ ಇದೆ. ನೀವು ಎಲ್ಲೆಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಈ ಲೈಟಿಂಗ್ಸ್ನ. ಅಂದರೆ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ವೇರಿಯೇಷನ್ ಇದೆ. ನಿಮಗೆ ಟೇಬಲ್ ಲ್ಯಾಂಪ್ಸು ಮತ್ತು ಸೀಲಿಂಗ್ ಲ್ಯಾಂಪ್ಸು ನೋಡಿ, ಅದು ಹಳೆ ಕಾಲದ್ದು ಲೈಟಿಂಗ್ ಥರ ಇದೆ. ಅದು ಅದೇ ಥರ ನೋಡ್ಬೋದು. ಡಿಫ್ರೆಂಟ್ ಆಗಿದೆ. ನಾನು ಈ ಥರ ಲೈಟ್ಸ್ ನಾನು ನೋಡಲೇ ಇಲ್ಲ. ಡಿಫ್ರೆಂಟ್ ಆಗಿದೆ ಲೈಟ್ಸು. ಸೀಲಿಂಗ್ ಲೈಟ್ಸು ಇದೆಲ್ಲ ನೋಡಿ, ಸೀಲಿಂಗ್ ಲೈಟ್ಸ್ ಬರುತ್ತೆ, LED ಬಲ್ಬ್ಸ್ ಬರುತ್ತೆ.
ನೈಟ್ ಲೈಟ್ಸು ಅದೆಲ್ಲ ಬರುತ್ತೆ ಇಲ್ಲಿ. ನೀವು ಬಂದು ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರೋದು ಐಟಮ್ಸ್ ನಿಮಗೆ ಸಿಗುತ್ತೆ. ಮತ್ತು ಹಂಗೆ ಮುಂದೆ ಹೋಗ್ತಾ ಮ್ಯಾಟ್ರಸ್ ಕವರ್ಸು, ವಾಟರ್ ಪ್ರೂಫಿಂಗ್ ಮ್ಯಾಟ್ರಸ್ ಕವರ್ಸು, ಬಾತ್ರೂಬ್ಸು, ಬೇಬಿ ಟೆಕ್ಸ್ಟೈಲು, ಕಿಚನ್ ಕ್ಲೋತ್ಸು, ಮತ್ತು ಬಾತ್ ಟವಲ್ಸು, ಬ್ಲ್ಯಾಂಕೆಟ್ಸು, ಚಿಲ್ಡ್ರನ್ ಟೆಕ್ಸ್ಟೈಲು, ಕರ್ಟನ್ಸು, ಬೆಡ್ಡಿಂಗು, ಈ ಥರ ಡಿಫ್ರೆಂಟು ನಿಮ್ಗೆ ಬೇಕಾಗಿರೋ ಟೇಸ್ಟು, ಕಲರ್ಸು ಮತ್ತು ಕಂಫರ್ಟ್ಸ್ ನೋಡಿಕೊಂಡು ನಿಮ್ಗೆ ಬೇಕಾಗಿರೋ ಥರ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲಿರೋರು ಎಷ್ಟು ಕ್ವಾಂಟಿಟಿ ಬೇಕಾದರೂ ನಿಮಗೆ ಕೊಡ್ತಾರೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ಪಿಲ್ಲೋಸ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ. ಮಲಗೋ ಇದರಲ್ಲಿ ಒಬ್ಬೊಬ್ಬರಿಗೆ ಪಿಲ್ಲೋಯಿಂದನೇ ಎಷ್ಟೋ ಜನಕ್ಕೆ ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ. ಇದರಲ್ಲಿ ಹೆಂಗಂದರೆ ನಿಮಗೆ ಮೆಮೊರಿ ಫೋಮು, ನೆಕ್ ಸಪೋರ್ಟ್ ಪಿಲ್ಲೋಸು, ಪಾಲಿಸ್ಟರ್ ಪಿಲ್ಲೋ, ಸ್ಮಾಲ್ ಪಿಲ್ಲೋಸ್ ಎಲ್ಲ ಸಿಗುತ್ತೆ. ನಿಮ್ಮ ಸ್ಲೀಪಿಂಗ್ ಪೊಸಿಷನ್ ನೋಡಿಕೊಂಡು ನೀವು ಇಲ್ಲಿ ಪಿಲ್ಲೋಸ್ ತೊಗೊಬೋದು. ಬಾರ್ಲ್ ಮಲ್ಕೊತೀರಾ, ಸೈಡಿಗೆ ಮಲ್ಕೊತೀರಾ, ಲೆಫ್ಟ್ ಸೈಡ್ ಮಲ್ಕೊತೀರಾ, ರೈಟ್ ಸೈಡ್ ಮಲ್ಕೊತೀರಾ, ಆ ಥರ ನೋಡಿಕೊಂಡು ನೀವು ಈ ಥರ ಇಲ್ಲಿ ಪಿಲ್ಲೋಸ್ ಪರ್ಚೇಸ್ ಮಾಡ್ಬೋದು. ಹಾಗೆ ಈಗ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಕಡೆಗೆ ಬಂದಿದ್ವಿ. ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ವೇಸು ಇದೆ. ವೇಸ್ಗೆ ತಕ್ಕಂಗೆ ನಿಮ್ಮ ಮನೆಗೆ ಬೇಕಾಗಿರೋ ಡಿಸೈನ್ಸು ನೀವು ಹೋಮ್ ಡೆಕರ್ಸ್ನ ಪರ್ಚೇಸ್ ಮಾಡ್ಬೋದು. ನೋಡಿ ಕಲರ್ ವಿಚ್ ಕಲರ್ ಡೂ ಯು ವಾಂಟ್ ಅಂತಿದೆ. ಯಾವ ಕಲರ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡಿ ಪಾಟ್ ಪರೀಸು ಎಲ್ಲ ಇದೆ. ನೀವು ಇದನ್ನು ಯಾವುದಾದ್ರೂ ಟೇಬಲಲ್ಲಿ ಯಾವುದಾದ್ರೂ ಬೌಲ್ಗೆ ಆ ಥರ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಈ ಕಲರ್ ಗ್ರೀನ್ ಕಲರ್ ಪ್ಲ್ಯಾಂಟ್ಸು. ಈ ಕಲರ್ ಪ್ಲ್ಯಾಂಟ್ಸ್ ನೋಡಿ ನ್ಯಾಚುರಲ್ಲಾಗಿ ಕಾಣಿಸುತ್ತೆ. ಇದೇನೆಂದರೆ ಕಲರ್ಸು ತುಂಬ ಹೋಗಲ್ಲ. ಯಾಕಂದರೆ ನೀವೇನಾದರೂ ಕೆಮಿಕಲ್ ವಾಶು ಆ ಥರ ಏನಾದರೂ ವಾಶ್ ಮಾಡಿದ್ರೆ ಮಾತ್ರ ಬಣ್ಣ ಹೋಗೋ ಚಾನ್ಸಸ್ ಇರುತ್ತೆ ಇದರಲ್ಲೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಈ ಸೋಫಾ ಸ್ಪೆಷಾಲಿಟಿ ಏನಂದರೆ, ಈ ಸೋಫಾ ನೀವು ಯಾವ ಕಲರಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು. ಇದು ಜಸ್ಟ್ ಸೋಫಾ, ಇದ್ರ ಮೇಲೆ ಕಲರ್ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಬೋದು. ಆ ಥರ ಸ್ಪೆಷಾಲಿಟಿ ಈ ಸೋಫಾದು. ಹಾಗೆ ಮುಂದೆ ಹೋಗ್ತಾ ನೋಡಿ ಇದು ಒಂದು ಬಾತ್ರೂಮ್ ಸೆಟಪ್ಪು. ಇದರಲ್ಲಿ ನಿಮಗೆ ಎಲ್ಲ ಮಿರರು ಮತ್ತು ಟೇಬಲು, ನಿಮಗೆ ಈ ವಾಶ್ರೂಮಲ್ಲಿ ಏನೇನು ಬೇಕೋ ಆ ಥರ ಎಲ್ಲ ಐಟಮ್ ಇಲ್ಲಿ ಸೆಟಪ್ ಮಾಡಿರ್ತಾರೆ. ಹಂಗೆ ಇಲ್ಲೆಲ್ಲ ಪ್ರೈಸ್ ಟ್ಯಾಗ್ ಕೂಡ ಇರುತ್ತೆ ಇಲ್ಲೆಲ್ಲ. ನಿಮ್ಮ ಮನೆಗೆ ಇದೇ ಥರ ಸೇಮ್ ಸೆಟಪ್ ಬೇಕಂದರೆ ಇದೆಲ್ಲ ಪ್ರೈಸ್ ಟ್ಯಾಗ್ ಎಲ್ಲ ತೊಗೊಂಡೋಗ್ಬಿಟ್ಟು ಬಿಲ್ಲಿಂಗ್ ಕೌಂಟ್ರಲ್ಲಿ ಕೊಟ್ಟರೆ ಇದೇ ಥರ ಪ್ರಾಡಕ್ಟ್ಸ್ನ ನಿಮ್ಮ ಮನೆಗೆ ಕೊಡ್ತಾರೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು. ಹಂಗೆ ಸೆಟಪ್ಪು ಇದೆಲ್ಲ ನಿಮಗೆ ಮನೆಗೆ ಬೇಕಾಗೋ ಥರ ಸೆಟಪ್ ಇದೆಲ್ಲ. ನೋಡಿ ಇಲ್ಲಿ ಕರ್ಟನ್ಸು ಇದೆ. ಕರ್ಟನ್ಸ್ ಬೇಕಂದ್ರೂ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಕೊಬೋದು. ಮತ್ತು ನೋಡಿ ಕಮೋಡು ಎಲ್ಲ ಇದೆ. ಇದು ಎಲ್ಲ ನಿಮ್ಮ ಬಾತ್ ರಿಲೇಟೆಡ್ ಐಟಮ್ಸೇ ಇದೆಲ್ಲ. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಇಲ್ಲೊಂದು ಬೆಡ್ರೂಮ್ ಸೆಟಪ್ ಕೂಡ ಇದೆ, ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಇಲ್ಲಿ ಒಂದು ನೋಡಿ ಪಿಂಕ್ ಥೀಮಲ್ಲಿ ಚಿಕ್ಕ ಹುಡುಗಿರ್ಗೆ ಆಗೋ ಥರ ಒಂದು ಬೆಡ್ರೂಮ್ ಸೆಟಪ್ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಇದೆ. ಹಾಗೆ ಇಲ್ಲಿ ವಾಲ್ ಸೀಲಿಂಗ್ ಲ್ಯಾಂಪು ಮತ್ತು ಇದು ಸೋಫಾ ಕಮ್ ಬೆಡ್ಡು. ಹಾಗೆ ನೋಡಿ ಚೆಸ್ಟ್ ಆಫ್ ಡ್ರಾಯರ್ ಕೂಡ ಇದೆ. ಹಾಗೆ ಇಲ್ಲಿ ನೋಡಿ ನಿಮಗೊಂದು ಸ್ಟೋರೇಜ್ ಬರುತ್ತೆ. ಟವಲ್ಸು ಮತ್ತು ಸೋಪ್ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆ ಇದು. ಮತ್ತು ಇಲ್ಲಿ ನೋಡಿ ವಾಷಿಂಗ್ ಬೇಸನ್ನು. ಹಂಗೆ ಮುಂದೆ ಹೋಗ್ತಾ ಡಾಲ್ಸು, ಅಲ್ಲೆಲ್ಲ ಡಾಲ್ ಎಲ್ಲ ಇದೆ. ನೋಡಿ ಇದೊಂದು ಲಿವಿಂಗ್ ರೂಮ್ ಸೆಟಪ್ಪು. ಇದರಲ್ಲಿ ನೋಡಿ ಕನ್ಸೋಲ್ ಟೇಬಲ್ಲು ಮತ್ತು ಚೇರ್ಸು, ಸೋಫಾ ಇದೆಲ್ಲ ಇದೆ. ಇದರಲ್ಲಿ ನೋಡಿ ಲೈಟಿಂಗ್ಸು, ನಿಮಗೆ ಯಾವ ಥರ ಲೈಟಿಂಗ್ಸ್ ಬೇಕೋ ಇದೊಂದು ಸೆಟಪ್ಪು, ರೂಮ್ ಸೆಟಪ್ಪು. ಹಾಗೆ ಇಲ್ಲೊಂದು ರೂಮ್ ಬಂದರೆ ಇದೊಂದು ಲಿವಿಂಗ್ ರೂಮ್ ಸೆಟಪ್ಪು. ಇದರಲ್ಲಿ ನಿಮಗೆ ಡೈನಿಂಗ್ ಟೇಬಲ್ಲು ಅದೆಲ್ಲ ಇದೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ನೋಡಿ ಇದೊಂದು ಸೈಡ್ ವಾಲ್ಗೆ ಚೆನ್ನಾಗಿದೆ. ತುಂಬ ಜನ ಇದ್ದಾರೆ, ಆದ್ರೂ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡಿ ಕರ್ಟನ್ ಇದೆ, ಕಮೋಡ್ ಇದೆ. ಇದೊಂದು ಬಾತ್ರೂಮ್ ಸೆಟಪ್ಪು. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಒಂದು ಚಿಕ್ಕ ಹುಡುಗಂದು ರೂಮ್ ಥರ ಇದೆ. ನೋಡಿ ಒಂದು ಸಿಂಗಲ್ ಬೆಡ್ಡು ಮತ್ತು ಅಲ್ಲೊಂದು ಟೇಬಲ್ಲು, ಚಿಕ್ಕದಾಗಿರೋ ಒಂದು ಟೇಬಲ್ಲು. ಇದನ್ನು ನೋಡಿ ವಾರ್ಡ್ರೋಪು. ನಿಮಗೆ ಈ ವಾರ್ಡ್ರೋಪು ಒಂದು 10,000 ರೂಪೀಸ್ಗೆ ಸಿಗುತ್ತೆ. ಚಿಕ್ಕದಾಗಿದೆ ವಾರ್ಡ್ರೋಪ್ ಇದು. ಮತ್ತು ಇದೊಂದು ಚಿಕ್ಕ ಹುಡುಗನಿಗೆ ತುಂಬ ಸಿಂಪಲ್ ಆಗಿರೋದು. ಇಟ್ಕೊಳಕ್ಕೆಲ್ಲ ಬಾಕ್ಸು ಮತ್ತು ಒಂದು ಲೈಟು, ಸಕ್ಕತ್ತಾಗಿದೆಯಲ್ಲ ರೂಮು. ಹಾಗೆ ಮುಂದೆ ಹೋಗ್ತಾ ಇಲ್ಲೆಲ್ಲ ಸೋಫಾಸ್ ನೋಡ್ಬೋದು ನಾವು. ಸೋಫಾಸ್ ನಿಮ್ಮ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಗೆ ಬೇಕಾಗಿರೋ ಕಂಫರ್ಟು ಆ ಥರ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಕಲರು ಅಷ್ಟೇ, ಒಂದೊಂದು ಸೋಫಾದಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ ಅಂತೆ. ನೀವು ಅದನ್ನು ನೋಡಿ ತೊಗೊಬೋದು. ಎಲ್ ಶೇಪ್ ಸೋಫಾಸ್ ಕೂಡ ಇದೆ ನೋಡಿ. ಇಲ್ಲಿ ನೋಡ್ಬೋದು ನೀವು ಸಿಂಗಲ್ ಸೋಫಾಸ್ ಕೂಡ ಇದೆ.
ಇದು ಸಿಂಪಲ್ 3 ಸೀಟರ್ ಸೋಫಾ. ಇದು ಎಲ್ ಶೇಪ್. ಇದರಲ್ಲಿ ಕಲರು ಕೂಡ ನೀವು ಚೇಂಜ್ ಮಾಡ್ಕೊಬೋದಂತೆ, ಇದು ನಿಮ್ಗೆ ಬೇಕಾಗಿರೋ ಕಲರ್ಸಲ್ಲಿ. ಸಿಂಗಲ್ ಸೀಟರು, 3 ಸೀಟರು ಆ ಥರ ಕಸ್ಟಮೈಸ್ ಆಪ್ಷನ್ ಇದೆ ಕಲರ್ಸು. ನೋಡಿ ಅಲ್ಲಿ 3 ಸೀಟರ್ ಸೋಫಾ ನೋಡ್ಬೋದು. ಇದು ನೋಡಿ ಸಿಂಗಲ್ ಸೀಟರ್ ಸೋಫಾ ಕೂಡ ಇದೆ. ನೋಡಿ ಇದು ಸೆಂಟ್ರ್ ಟೇಬಲ್ಲು ಕೂಡ ಚೆನ್ನಾಗಿದೆ ಇದ್ರ ಮುಂದೆ. ಹಾಗೆ ಇಲ್ಲಿ ನೋಡಿ 2 ಸೀಟರು ಚೆನ್ನಾಗಿದೆ. ಹಾಗೆ ಮುಂದೆ ಹೋದರೆ ನೋಡಿ ಆ ಸೋಫಾಸು ಸಿಂಗಲ್ ಸೀಟರ್ ಸೋಫಾಸು, ಅದಕ್ಕೆ ಕಲರ್ ಕೂಡ ಚೇಂಜ್ ಮಾಡ್ಬೋದು. ನೋಡಿ ಬ್ಲೂ ಕಲರ್ ಸೋಫಾ ಕೂಡ ಚೆನ್ನಾಗಿದೆ. ನೋಡಿ ಸಿಂಗಲ್ ಸೀಟರ್ ಸೋಫಾ, ಅದು ಸೋಫಾ ಕಮ್ ಬೆಡ್ಡು. ಅದನ್ನು ನೀವು ಬೇಕಾದರೆ ಸಿಂಗಲ್ ಸೀಟರ್ ಸೋಫಾ ಕಮ್ ಬೆಡ್ಡು ಮಾಡ್ಬೋದು. ನೋಡಿ ಇದು 3 ಸೀಟರ್ ಸೇಮ್ ಡಿಸೈನಲ್ಲಿ ಬರುತ್ತೆ. ಮತ್ತು ಇದು ಈ ಸೋಫಾ ಸ್ಪೆಷಾಲಿಟಿ ಅಂದರೆ ಇದು ಸೋಫಾ ಕಲರು ಈ ಕ್ಲೋತ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಇದು ಸೋಫಾ ಕಮ್ ಬೆಡ್ಡು ಎಲ್ ಶೇಪಲ್ಲಿ. ನೋಡಿ ಎಲ್ಲ ಸೋಕೇಶಲ್ಲಿ ಇಟ್ಟಂಗೆ ಇಟ್ಬಿಟ್ಟಿದ್ದಾರೆ ಸೋಫಾನ. ನೋಡಿ ಅದು ಬಂದರೆ ಅದೊಂದು ವಿತೌಟ್ ಹಾರ್ಮ್ ಬರುತ್ತೆ ಸೋಫಾ ಸೀಟ್. ಅದು ಸಿಂಗಲ್ ಸೀಟು 3 ಸೀಟ್ವರೆಗೂ ಬರುತ್ತೆ ಅದು ವಿತೌಟ್ ಹಾರ್ಮು. ಹಾಗೆ ನೆಕ್ಸ್ಟು ಹೋಗ್ತಾ ಮುಂದೆ ನೋಡಿ ಇಲ್ಲಿ ಕೂಡ ಒಂದು ಡಿಫ್ರೆಂಟ್ ಸೋಫಾಸು ಡಿಸೈನ್ಸು ಸೆಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸೈಡ್ ಟೇಬಲ್ಸು, ಸೆಂಟ್ರ್ ಟೇಬಲ್ಸು ಇದೆ ಇಲ್ಲಿ. ಇದರಲ್ಲಿ ಏನಂದರೆ ನಿಮಗೆ ಸೆಂಟ್ರ್ ಟೇಬಲ್ ತುಂಬ ದೊಡ್ಡದಾಗಿದೆ, ಬ್ಲ್ಯಾಕ್ ಆ್ಯಂಡ್ ಲೈಟ್ ಕಲರ್ಸಲ್ಲಿದೆ. ಒಳ್ಳೆ ಪ್ರೈಸಲ್ಲಿ ಕೂಡ ಇದೆ. ಒಂದು 5000 ಆಗುತ್ತೆ ಈ ಸೆಂಟ್ರ್ ಟೇಬಲ್. ಒಳ್ಳೆ ಪ್ರೈಸೇ, ಪರವಾಗಿಲ್ಲ. ಈ ಥರ ಇದೆಲ್ಲ ಕಸ್ಟಮೈಸಬಲ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡಿ ತೊಗೊಬೋದು. ಇದೆಲ್ಲ ನೋಡಿ, ಇದೆಲ್ಲ ಬಾಕ್ಸಸ್ಸು ಇದೇ ಥರ ಬೇಕಾದ್ರೂ ತೊಗೊಬೋದು, ಕಸ್ಟಮೈಸ್ ಮಾಡಿ ಬೇಕಾದ್ರೂ ನೀವು ತೊಗೊಬೋದು. ಮತ್ತು ಮಾಡ್ಯುಲರ್ ಕಿಚನ್ಸು ನೋಡಿ, ಎಲ್ಲ ಗ್ಲಾಸಿ ಫಿನಿಶು, ಮತ್ತು ಫ್ರಿಡ್ಜ್ ಇರೋಕ್ಕೆ ಜಾಗ, ಮತ್ತು ಓವನ್ಗೆ ಸ್ಪೇಸು, ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ಮತ್ತು ಇದು ನೋಡಿ, ಈ ಕಡೆ ಲೆಫ್ಟಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಬರುತ್ತೆ. ಡೈಲಿ ಯೂಸಬಲ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ಸೆಲ್ಲ ಅಲ್ಲಿ ಇಟ್ಕೊಬೋದು. ಮತ್ತು ಇನ್ನೊಂದು ಕಿಚನ್ಗೆ ಇದು ಕನೆಕ್ಟ್ ಆಗುತ್ತೆ. ನಿಮ್ಮ ಮನೆಗೆ ಬೇಕಾಗಿರೋ ಥರ ನೀವು ಈ ಡಿಸೈನ್ಸ್ ಇಲ್ಲಿ ಚೂಸ್ ಮಾಡ್ಕೊಬೋದು. ಇದೆಲ್ಲ ಗ್ಲಾಸಿ ಫಿನಿಶು, ಎಲ್ಲ ಬಾಕ್ಸಸ್ಸು ಎಲ್ಲ ಗ್ಲಾಸಿ ಫಿನಿಶಸ್, ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಲೈಟ್ಗೆ ರಿಫ್ಲೆಕ್ಟ್ ಆಗುತ್ತೆ ಇದೆಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಓವನ್ನು, ಫ್ರಿಡ್ಜು, ಚಿಕ್ಕ ಮಕ್ಕಳಿಗೆ ಬ್ಯಾಗು, ನಿಮ್ಗೆ ಇದರಲ್ಲಿ ಯಾವ್ದು ಬೇಕಾದರೂ ನಿಮ್ಗೆ ಹೆಂಗೆ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಬೋದು. ಮತ್ತು ಇದೊಂದು ನೆಕ್ಸ್ಟ್ ಲಿವಿಂಗ್ ರೂಮು. ಇದು ನೋಡಿ, ಸೋಫಾ ಬಂದುಬಿಟ್ಟು ನಿಮಗೆ ಲಾಂಗ್ ಸಿಟ್ಟಿಂಗ್ಗೆ ತುಂಬ ಕಂಫರ್ಟ್ ಬರುತ್ತೆ. ಇದರಲ್ಲೂ ಅಷ್ಟೇ ನೀವು ಕಸ್ಟಮೈಸಬಲ್ಲು. ಇದರಲ್ಲಿ ನೀವು ಲಾಂಜರು ಇಲ್ಲ ಕಾರ್ನರ್ ಸೆಟ್ಟು ಆ ಥರ ಬೇಕಾದ್ರೆ ಚೂಸ್ ಮಾಡ್ಕೊಬೋದು. ಆ ಡೈನಿಂಗ್ ಸೆಟ್ಟಲ್ಲಿ ನೀವು 6 to 8 ಪೀಪಲ್ಸ್ ಬೇಕಾದ್ರೆ ಕೂತ್ಕೊಬೋದು. ನೋಡಿ ಟಿ ವಿ ತುಂಬ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡ್ರೆ ಈ ಸೆಟಪ್ಗೆ ಇದು ತುಂಬ ಚೆನ್ನಾಗಿದೆ. ತುಂಬ ಓಡಾಡಿ ಸುಸ್ತಾಗೋಯಿತು ಊಟಕ್ಕೆ ಅಂತ ಬಂದೆ. ಇಲ್ಲಿ ಊಟ ಹೆಂಗಂದರೆ ಎಲ್ಲ ಹೋಟ್ಲಿಗಿಂತ ತುಂಬ ಡಿಫ್ರೆಂಟು. ಹೆಂಗೆ ಅಂದರೆ ಎಲ್ಲ ಒಂದು ಸತಿ ಊಟ ತಿಂದಮೇಲೆ ಬಿಲ್ ಕೊಡ್ತೀವಿ, ಇಲ್ಲ ಊಟ ತಿನ್ನೋಕ್ಕೆ ಮುಂಚೆ ಬಿಲ್ ತೊಗೊತೀವಿ. ಇಲ್ಲಿ ಹೆಂಗಂದರೆ ಊಟ ತಟ್ಟೆಗೆ ಹಾಕ್ಕೊಂಡ್ಮೇಲೆ ಬಿಲ್ ಕೊಡಬೇಕು. ಪರವಾಗಿಲ್ಲ, ಚೆನ್ನಾಗಿತ್ತು ಊಟ ಎಲ್ಲ. ನೋಡಿದೆ ತುಂಬ ಜನ ಇದ್ದರು, ಆದರೂ ಏನೋ ಮಾಡಿ ತೊಗೊಂಡು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು ಊಟ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್. ಮತ್ತು ನಿಮಗೇನಾದರೂ ತಪ್ಪುಗಳು, ಇಂಪ್ರೂವ್ಮೆಂಟು ಏನಾದರೂ ಮಾಡ್ಕೊಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.